LKG ಪೇಪರ್ ಲೀಕ್ ಹಗರಣದಲ್ಲಿ ಸಿಕ್ಕಿಬಿದ್ದ 3 ವ್ಯಕ್ತಿಗಳು ಕೇಸ್ನಲ್ಲಿ ಮತ್ತಷ್ಟು ತಿರುವು. LKG ಪೇಪರ್ ಲೀಕ್ ಮಾಡಲು ಹಾಕಿದ ಸ್ಕೆಚ್ 3 ತಿಂಗಳು, ಇವರಿಂದ ಮಕ್ಕಳು ಅನುಭವಿಸಬೇಕಾಗಿದ್ದು 1 ವರ್ಷ. ದುಂಡ್ರ ಅವರೇ, ನೀವು 3 ಜನ LKG ಪೇಪರ್ ಹಗರಣದಲ್ಲಿ ಸಿಕ್ಕಿಬಿದ್ದಿರುವ ಆರೋಪ ಇದೆ. ಏನು ಕಷ್ಟಪಡ್ತೀರಾ? ಮಿಸ್ಟರ್ ವಿಕಾಸ್ ಕುಮಾರ್ ಅವರು ಹೇಳಿದರೆ ನಾವು ಮಾಡಿದ್ದೀವಿ ಅಷ್ಟೇ. ರಾಘವೇಂದ್ರ ಕುಮಾರ್ ಅವರೇ, ನೀವು ನಿಮ್ಮ ಹೆಸರು ಈ ತನಿಖೆಯಲ್ಲಿ ಕಂಡು ಬರ್ತದೆ, ನೀವೇನು ಇಷ್ಟಪಡ್ತೀರಾ? ನಮಗೇನಿಲ್ಲ, ವಿಕಾಸ್ ಕುಮಾರ್ ಅವರು ನಮಗೆ ಹಣ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡಿದ್ವಿ. ವಿಕಾಸ್ ಕುಮಾರ್ ಅವರೇ, ಈಗ 2-3 ದಿನದಿಂದ ನಿಮ್ಗೆ ನಾವು ಏನು ಇಂಟರ್ವ್ಯೂ ತೊಗೊಂಡಿಲ್ಲ. ಈಗ ನಿಮ್ಮ ಸಂಗಡಿಗರು ನಮ್ಮ CBI ಅವರ ತನಿಖೆಯಲ್ಲಿ ಸಿಕ್ಕಿದ್ದಾರೆ, ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವಂತೂ ಕೆಟ್ಟದಾಗಿ ಮಾಡಿಲ್ಲ, ನಾವು ಪಾರ್ವಳಿ ಒಳ್ಳೇದಾಗಲಿ ಅಂತ ಮಾಡಿದ್ದೆ. ಪಾರ್ವಳಿ ಒಳ್ಳೆಯದಲ್ಲ ಅಂತ ಪೇಪರ್ ಲೀಕ್ ಮಾಡಿದ್ದೀರಾ? ಹಾಂ. ಮಿಸ್ಟರ್ ಶುಭಮ್ ಕುಮಾರ್ ಅವರು LKG ಪೇಪರ್ ಲೀಕ್ಡ್ ಹಗರಣದಲ್ಲಿ ಇನ್ನಷ್ಟು 3 ಜನ ಸಿಕ್ಕಿಬಿದ್ದಿದ್ದಾರೆ ಅಂತ ಸುದ್ದಿ ಇದೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಹಾಂ, ಮಿಸ್ಟರ್ ಚೇತನ್ ಕುಮಾರ್ ಅವರೇ, ನೀವು ಹೇಳಿದ್ದು ನಿಜ ಇದೆ. ಈಗೇನೋ CBI ತನಿಖೆ ನಡೀತಿದೆ. ಈಗ ಒಂದು 3-4 ದಿನಗಳ ಹಿಂದೆ ನಾವು ಪಾರ್ಟ್ 1 ಬಿಟ್ಟಿದ್ವಿ. ಆ 3-4 ದಿನಗಳ ನಡುವೆ CBI ತನಿಖೆ ನಡೆದಾಗ ಇನ್ನೂ 3 ಜನ ಕೈವಾಡಗಳಿದೆ ಅಂತ ಇದೆ. ಅವರು ಸಿಕ್ಕಿಬಿದ್ದಿದ್ದಾರೆ, ಬಂದಿಯಾಗಿದ್ದಾರೆ. ಆ್ಯಂಡ್ ಅವ್ರ ಹೇಳಿಕೆ ಏನಿದೆ ಅಂದರೆ, ವಿಕಾಸ್ ಕುಮಾರ್ ಅವರೇ ಹೇಳಿದ್ದು ನಮಗೇನು ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ನಾವು ಮಾಡಿದ್ದೀವಿ ಅಂತ ಅವರ ಹೇಳಿಕೆ ಇದೆ. ಕುಮಾರ್ ಅವರೇ, ಜನರೆಲ್ಲ ಎಕ್ಸಾಮ್ ನಡೆಸಲಿಕತ್ತಾರ, ಇದರಿಂದ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ? ಹಾಂ, ಮಿಸ್ಟರ್ ಚೇತನ್ ಕುಮಾರ್ ಅವರೇ, ನೀವು ಹೇಳೋದು ಸರಿಯಾಗಿದೆ. ಈಗ ಎಕ್ಸಾಮ್ ಮಾಡಿಸ್ತಾರೆ. ಈಗ LKG ಪೇಪರ್ ಹುಡುಗರು ಏನಂದ್ರೆ, ಅವರು ಒಂದೊಂದು ಪ್ರಶ್ನೆ ಕ್ರ್ಯಾಕ್ ಮಾಡ್ಬೇಕಾದ್ರೆ 2 ದಿವಸ ಎಷ್ಟೋ ದಿನ ನಿದ್ದೆ ಮಾಡಿರೋದಿಲ್ಲ. ಒಂದು ಪ್ರಶ್ನೆ ಆನ್ಸರ್ ಸಿಗಬೇಕಾದ್ರೆ 100 ಪೇಜ್ 150 ಪೇಜ್ಗಳ ಆನ್ಸರ್ ಹುಡುಕಿದ್ರು ಪ್ರಶ್ನೆ ಆನ್ಸರ್ ಸಿಕ್ಕಿರೋದಿಲ್ಲ. ಅಂಥ ಕಷ್ಟಕರವಾದ ಎಕ್ಸಾಮನ್ನು ಬರೋದು. ಈಗ ಅವರು ಎಕ್ಸಾಮ್ ಮಾಡಿಸಿದ್ರೆ ಅವರ ಪರಿಸ್ಥಿತಿ ಹೇಗಂತ ನಮಗೂ ಎಲ್ಲರಿಗೆ ಅದೇ ಮುಂದಿನ ಚಿಂತೆ ಆಗಿದೆ. ನೋಡ್ಬೇಕು ಏನಾಗುತ್ತೆ. ಎಕ್ಸಾಮ್ ಅವ್ರು ಬರಿಬೇಕಾದ್ರೆ ಎಷ್ಟೋ ರಾತ್ರಿ ನಿದ್ದೆಗಳು ಮಾಡಿರಲಿಲ್ಲ, ಎಷ್ಟೋ ರಾತ್ರಿ ಊಟ ಮಾಡಿರೋದಿಲ್ಲ. ಬಹಳ ಕಷ್ಟಕರವಾದ ಪರಿಸ್ಥಿತಿಯಿಂದ ಅವರು ಬರೆದಿರ್ತಾರೆ. ಈಗ ಮತ್ತೆ 1 ವರ್ಷ ಕೂತು ಓದಿರ್ತಾರೆ. ನೋಡ್ಬೇಕು, ಬಹಳ ಕಷ್ಟಕರವಾದ ಪರಿಸ್ಥಿತಿ LKG ಹುಡುಗರಿಗೆ. ಎಷ್ಟೋ ಹುಡುಗರು ಈಗ ಇದು ಸುದ್ದಿ ತಿಳಿದ ಮೇಲೆ ಆತ್ಮಹತ್ಯೆ ಈಡಾಗ್ಲಿಕತ್ತಾರ. ನೋಡ್ಬೇಕು. ಮಿಸ್ಟರ್ ಶುಭಮ್ ಕುಮಾರ್ ಅವರೇ, ಈ ಕೇಸಲ್ಲಿ ಇನ್ನೂ 3 ಜನ ಸಿಕ್ಕಿಬಿದ್ದಿದ್ದಾರೆ ಅಂತ ಸುದ್ದಿ ಇದೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಈಗ 3 ಜನ ಮಿಸ್ಟರ್ ಚೇತನ್ ಕುಮಾರ್ ಅವರೇ, ಈ 3 ಜನ ಸಿಕ್ಕಿಬಿಡಿ, ಇನ್ನೂ 4 ಜನ ಸಿಕ್ಕಿಬಿಡಿ. ಎಷ್ಟು ಜನ ಸಿಕ್ಕಿದ್ರು ಶಿಕ್ಷೆ ಆಗಬೇಕೆ. ಯಾಕಂದ್ರೆ ಅವರು ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು, ಅವ್ರ ನಿದ್ದೆಗೆಟ್ಟು ಓದಿದ್ದು, ಊಟ ಬಿಟ್ಟು ಓದಿದ್ದು ಕನಸು ಹಾಳು ಮಾಡಿದ್ದಾರೆ. ಆಯ್ತು, ಮತ್ತೆ ಎಕ್ಸಾಮ್ ಮಾಡಿಸ್ತಾರೆ, ಮತ್ತೆ ಓದಿ ಎಕ್ಸಾಮ್ ಬರೀಬೇಕು. ಅವರಿಗೆ ಕಠಿಣಕರ ಶಿಕ್ಷೆ ಆಗ್ಬೇಕಂತ ನಾನು ಮನವಿ ಮಾಡ್ತೀನಿ.